ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೀಕ್ಷಕರೇ, SLV ಮೂವಿ ಪ್ರಮೋಟರ್ ಚಾನಲ್ನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈ ದಿನ ನಾವು ಸಣ್ಣ ಅಮಾನಿಕೆರೆ ಎಂಬ ಗ್ರಾಮದಲ್ಲಿ ಗ್ರಾಮ ದೇವತೆಯ ಪ್ರಯುಕ್ತ ನಮ್ಮನ್ನು ಮುಖ್ಯ ಅತಿಥಿಗಳಾಗಿ ಕರೆಸಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಇವರನ್ನು ನಮಗೆ ಔತಣ ಭೋಜನವನ್ನು ಮಾಡಿಸಿದಂಥ ವಿ ನಾರಾಯಣ ಸ್ವಾಮಿರವರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳನ್ನು ನಮ್ಮ ಚಾನಲ್ ಮುಖಾಂತರ ಅವರಿಗೆ ಕೋರುತ್ತಿದ್ದೇವೆ. ಇದೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ವಿ ವೆಂಕಟೇಶ್ವರು ದೇವನಹಳ್ಳಿ, ವಿಜಯಪುರ, ಶಿಡ್ಲಘಟ್ಟ, ಕೋಲಾರ ಈ ಕಡೆ ಎಲ್ಲ ಹೆಸರುವಾಸಿಯಾಗಿರ್ತಕ್ಕಂಥ ಇವ್ರ ಬಗ್ಗೆ ಒಂದು ಕಿರುವಾಗಿ ಏನೋ ಬಂದಿದ್ದು ಒಂದು ಹಾಡು ಬರೆದಿದ್ದೀನಿ. ಯಾರು ಬೈಕೊಂಬೇಡಿ, ಆದರೆ ಚಾನಲ್ನ ನೋಡ್ತಾ ಇರಿ, ವೀಕ್ಷಣೆ ಮಾಡಿ. ಆದರೆ ತಪ್ಪಿದ್ದರೆ ಮನ್ನಿಸಿ, ಇಲ್ಲಾಂದರೆ ತಿದ್ಕೊಳಕ್ಕೆ ನನಗೆ ಹೇಳಿ ಅಷ್ಟೇ ಹೊತ್ತು ಕ್ಯಾಮ್ರಾ ನಿಲ್ಲಿಸ್ಬೇಡಿ, ವಿಡಿಯೋ ನೋಡೋದು ನಿಲ್ಲಿಸ್ಬೇಡಿ. ಹೇಳ್ತೀನಿ ಕೇಳಿ. ನಮೋ ಸರಸ್ವತಿಯೇ ನಮಃ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣುಗಳು ಸಾಲವಮ್ಮ, ನಿನ್ನ ನೋಡಲೆರಡು ಕಣ್ಣುಗಳು ಸಾಲವಮ್ಮ. ಒಲಿದೆ ಎಲ್ಲ ವೆಂಕಟೇಶ್ಗೆ ಯಾಕಮ್ಮ, ಒಲಿದೆ ಎಲ್ಲ ವೆಂಕಟೇಶ್ಗೆ ಯಾಕಮ್ಮ, ನನಗೆ ಯಾಕೆ ಒಲೆಯಲಿಲ್ಲ ಹೇಳಮ್ಮ, ನನಗೆ ಯಾಕೆ ಒಲೆಯಲಿಲ್ಲ ಹೇಳಮ್ಮ. ಇದ್ದ ಬದ್ದ ಕಲೆಯನ್ನೆಲ್ಲ ಅವನಿಗೆ ನೀಡಿದೆ, ಜನಗಳ ಬೈಗಳನ್ನು ನನಗೆ ನೀಡಿದೆ, ಜನಗಳ ಬೈಗಳೆಲ್ಲ ನನಗೆ ನೀಡಿದೆ. ಅವನಂತೆ ನಾನು ಆಗಬೇಕು ಶಾರದಮ್ಮ, ನಿನ್ನ ವರವ ನೀಡು ನನಗೆ ತಾಯಮ್ಮ. ಶಾರದಮ್ಮ ಶಾರದಮ್ಮ ನಮಸ್ಕಾರವಮ್ಮ, ನನಗೆ ನೀನು ಪ್ರೋತ್ಸಾಹ ನೀಡಬೇಕಮ್ಮ. ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ಸ್ನೇಹಿತರಿಗೆಲ್ಲ ಹೃದಯಪೂರ್ವಕ ವಂದನೆಗಳ ಸಲ್ಲಿಸುವೆನಮ್ಮ, ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುವೆನಮ್ಮ. ಮುಂದಿನೊಂದು ದಿನ ಆಗುತ್ತೀನಿ ನೋಡಮ್ಮ, ಮುಂದೆ ಒಂದು ದಿನ ಆಗುತ್ತೀನಿ ನೋಡಮ್ಮ. ನಿನ್ನ ಕರುಣೆ ಒಂದು ಇರಲಿ ನನ್ನ ಮೇಲಮ್ಮ, ನಿನ್ನ ಕರುಣೆ ಇರಲಿ ನನ್ನ ಮೇಲೆ ಕೇಳಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನನಗೆ ನೋಡಲೆರಡು ಕಣ್ಣುಗಳು ಸಾಲವಮ್ಮ, ನೋಡಲೆರಡು ಕಣ್ಣುಗಳು ಸಾಲವಮ್ಮ. ಹಗಲು ಇರುಳು ದುಡಿದೆ ನಿನಗೆ ಕೇಳಮ್ಮ, ಹಗಲು ಇರುಳು ದುಡಿದೆ ನಿನಗೆ ಕೇಳಮ್ಮ. ಕನಸು ಕಂಡು 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 ಸಾಕಾಯ್ತಮ್ಮ, ಕನಸು ಕಂಡು ಸಾಕಾಯ್ತು ಕೇಳಮ್ಮ. ನೀನು ಒಲೆದಿದ್ದೆ ಇರೋದಿಲ್ಲ ಕೇಳಮ್ಮ, ನಾನು ದೊಡ್ಡ ಕಲಾವಿದನಾಗಿ ಬೆಳೆಯಬೇಕು ನೀನು ದಯೆ ತೋರಮ್ಮ, ನಾನು ದೊಡ್ಡ ಕಲಾವಿದನಾಗಿ ಬೆಳೆಯಬೇಕು ದಯೆ ತೋರಮ್ಮ. ಎಂತ ಚಂದ ಎಂತ ಅಂದ ಶಾರದಮ್ಮ, ನಿನ್ನ ನೋಡರೆರಡು ಕಣ್ಣುಗಳು ಸಾಲವಮ್ಮ, ನಿನ್ನ ನೋಡರೆರಡು ಕಣ್ಣುಗಳು ಸಾಲವಮ್ಮ. ಒಂದು ದಿನ ನೋಡಿದೆ ವೇದಿಕೆಯಲ್ಲಿ ಯಾವುದೇ ವೇದಿಕೆ ಹೋಗಿ ನೋಡಿದೆ ಅಮ್ಮ, ಯಾವುದೇ ವೇದಿಕೆಯಲ್ಲಿ ನಾನು ನೋಡಲಮ್ಮ. ವೆಂಕಟೇಶ್ನ ಅಬ್ಬರವೇ ಜಾಸ್ತಿ ಅಮ್ಮ, ವೆಂಕಟೇಶ್ನ ಅಬ್ಬರವೇ ಜಾಸ್ತಿ ಅಮ್ಮ. ಕಿರು ಚಿತ್ರ ದೊಡ್ಡ ಚಿತ್ರ ಮಾಡ್ತಾನಮ್ಮ, ಕಿರು ಚಿತ್ರ ದೊಡ್ಡ ಚಿತ್ರ ಮಾಡುತ್ತಾನಮ್ಮ. SLV ಫಿಲ್ಮ್ ಪ್ರಮೋಟರ್ಗೆ ತೋರಿಸ್ತಾನಮ್ಮ, SLV ಫಿಲ್ಮ್ ಪ್ರಮೋಟರ್ಗೆ ತೋರಿಸ್ತಾನಮ್ಮ. ಎಂತ ಚಂದ ಎಂತ ಅಂದ ಶಾರದಮ್ಮ, ಕೈ ಮುಗಿದು ಬೇಡುವೆನು ಕೇಳಮ್ಮ, ಕೈ ಮುಗಿದು ಬೇಡುವೆನು ಕೇಳಮ್ಮ. ನನ್ನನೊಮ್ಮೆ ಬೆಳೆಸಮ್ಮ ಶಾರದಮ್ಮ, ನನ್ನನೊಮ್ಮೆ ಬೆಳೆಸಮ್ಮ ಶಾರದಮ್ಮ. ಅವರಂತೆ ನಾನು ಆಗಲು ಬೆಳೆಸಮ್ಮ, ಅವರಂತೆ ನಾನು ಆಗಲು ಬೆಳೆಸಮ್ಮ. ವರವ ಕೊಡದೆ ಹೋರೆ ನಾನು ಶಾರದಮ್ಮ, ವರವ ಕೊಡದೆ ಹೋರೆ ನಾನು ಶಾರದಮ್ಮ. ಭೂಮಿ ಮೇಲೆ ನಾನು ಇಲ್ಲವಮ್ಮ, ಭೂಮಿ ಮೇಲೆ ನಾನು ಇನ್ನು ಇಲ್ಲವಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನೋಡಲೆರಡು ಕಣ್ಣುಗಳು ಸಾಲವಮ್ಮ. ಜೈ ಹಿಂದ್. ನೋಡಿ ವೀಕ್ಷಕರೇ, ಮೊನ್ನೆ ತಾನೇ ನಡೆದ ರಾಷ್ಟ್ರೀಯ ಪರಿಸರ ದಿನಾಚರಣೆಯ ಶುಭಾಶಯಗಳು. ಈ ದಿನ ನಾವು ಸಣ್ಣ ಅಮಾನಿಕೆರೆ ಎಂಬ ಗ್ರಾಮದಲ್ಲಿ ನಮ್ಮ ನಾರಾಯಣ ಸ್ವಾಮಿರವರ ಮನೆಯಲ್ಲಿ ಔತಣಕ್ಕೆ ಬಂದಿದ್ದೆವು. ಇದೇ ಒಂದು ದಿನದಲ್ಲಿ ನಾನು ಇಲ್ಲೆಲ್ಲೋ ನೋಡ್ಕೊಂಬಂದೆ, ಆದರೆ
ಈ ರೀತಿ ಇವ್ರ ಮನೆ ಮುಂದೆ ಈ ಥರ ಪರಿಸರ ಬೆಳೆಸಿರೋದನ್ನು ನೋಡ್ತಾ ಇದ್ದೆ ನಾವು ತುಂಬ ಖುಷಿ ಆಗ್ತಾಯಿದೆ. ಎಲ್ಲಿ ನೋಡಿರೋ ಒಂದು ಗಿಡ ಕಾಣಲ್ಲ, ಒಂದು ಮರ ಕಾಣಲ್ಲ, ಇದ್ರೆ ಬೆಳೀತಾ ನಾನು ಮನೆ ಕಟ್ಟಬೇಕು ಅದು ಕಟ್ಟಬೇಕು ಅಂತ ಕಡ್ದು ಇದು ಮಾಡ್ತಾರೆ. ಅಂಥ ಜಾಗ ಇವ್ರ ಮನೆ ಮುಂದೆಲ್ಲೇ ಅಷ್ಟು ಜಾಗ ಬಿಟ್ಕೊಂಡು ಇಷ್ಟೊಂದು ಪರಿಸರ ಬೆಳೆಸಿದ್ದಾರೆ. ನನಗೆ ತುಂಬ ಸಂತೋಷ, ಅವರಿಗೆ ತುಂಬ ಧನ್ಯವಾದಗಳು. ಆದರೆ ಪರಿಸರನ ಉಳಿಸ್ಬೇಕು, ಬೆಳೆಸಬೇಕು. ರಾಷ್ಟ್ರೀಯ ದಿನಾಚರಣೆ ಪ್ರಯುಕ್ತ ಎಲ್ಲರೂ ಭಾಷಣ ಮಾಡೋದಲ್ಲ, ಪರಿಸರ ಉಳಿಸ್ರಿ, ಗಿಡ ಮರಗಳನ್ನು ಬೆಳೆಸ್ರಿ ಅಂತ ಹೇಳೋದಲ್ಲ. ಯಾರೇ ಮನೆ ಕಟ್ಟಲಿ, ಏನೇ ಮಾಡಲಿ, ಮನೆ ಮುಂದೆ ಸ್ವಲ್ಪನಾದ್ರು ಜಾಗ ಬಿಟ್ಕೊಂಡು, ಪರಿಸರಕ್ಕೋಸ್ಕರ ಜಾಗ ಬಿಟ್ಕೊಂಡು ಗಿಡಗಳನ್ನು ಬೆಳೆಸಿ, ಹೂವಿನ ಗಿಡ ಬೆಳೆಸಿ, ಹಣ್ಣಿನ ಗಿಡ ಬೆಳೆಸಿ, ತರಕಾರಿ ಬೆಳೆಸಿ, ಈ ಥರ ಪರಿಸರವನ್ನು ಕಾಪಾಡಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳೋದೇನು ಅಂತಂದರೆ, ನಾನು ಎಲ್ಲೆಲ್ಲೋ ನೋಡ್ಕೊಂಬಂದೆ, ಎಲ್ಲಿ ನೋಡಿರೋ ಈಗ ಬರೀ ಅಕ್ಕಿ ಪಕ್ಷಿಗಳು ಕೂತ್ಕೊಳ್ಳೋಕೆ ಜಾಗ ಇಲ್ಲರಿ. ಇವಾಗ ಯಾವುದೋ ಒಂದು ಚೆನ್ನಾಗಿರೋ ಮರ ಕಂಡ್ರೆ ಅದು ಕಡಿಯೋಕ್ಕೆ ಯೋಚನೆ ಮಾಡ್ತಾನೆ ಹೊರತು ಬೆಳೆಸ್ಬೇಕು ಅನ್ನೋದ್ನಿಲ್ಲ. ಕಡಿಯೋದಕ್ಕೆ ನಾವು ಯಾರು ರೀ? ಬೆಳೆಸೋಕ್ಕಂತೂ ಅಲ್ಲ, ಕಡಿಯೋದಕ್ಕೆ ನಾವು ಯಾಕೆ ಕಡಿಬೇಕು? ಪರಿಸರ ಉಳಿಸ್ಬೇಕು. ಪರಿಸರದ ಕೆಲವು ದಿವಸ ಹೋಗ್ಬಿಟ್ರೆ ನಾವು ಆಮ್ಲಜನಕ ಸಿಲಿಂಡರ್ ಕಟ್ಕೊಂಡು ಓಡಾಡ್ಬೇಕಾಗ್ತದೆ, ಗೊತ್ತಾಯ್ತಾ? ಅದಕ್ಕೆ ನಾವು ಆಮ್ಲಜನಕ ಬೇಕು, ನಾವು ಪರಿಸರ ಕಾಪಾಡಬೇಕು, ನಮ್ಮ ಜೀವ ಉಳಿಸ್ಕೊಬೇಕು, ಯಾವುದೇ ಕಾಯಿಲೆಗಳು ಬರ್ದಂಗೆ ಹರಡ್ದಂಗೆ ಕಾಪಾಡಬೇಕು ಅಂದರೆ ನಾವು ಪರಿಸರನ ಕಾಪಾಡಬೇಕು. ಈ ಪರಿಸರನ ಕಾಪಾಡಬೇಕು ಅಂದರೆ ಮನೆಗೊಂದು ಗಿಡ ನೀಡಿ. ನೀವು ಜನ್ಮದಿನೋತ್ಸವ ಅಂತ ಮಾಡ್ಕೊತೀರ, ಒಂದು ಯಾವುದೋ ಒಂದು ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೋಸ್ಕರ, ಒಂದು ನೆನಪಿಗೋಸ್ಕರ ಎಲ್ಲರ ಒಂದು ಸ್ವಲ್ಪ ಜಾಗ ಇದ್ದಾಗ ಒಂದೊಂದು ಗಿಡ ನೀಡ್ರಿ. ಅದು ನಿಮ್ಮ ಹೆಸರು ಹೇಳ್ತದೆ. ನಾನು ಇಂಥ ದಿವಸ ನಾನು ಜನ್ಮದಿನಾಚರಣೆ ಮಾಡ್ಕೊಂಡಿದ್ದ ದಿವಸ ಹಾಕಿದ ಗಿಡ ಅಲ್ವ ಅಂತೀರ, ನಾನು ಮದುವೆ ಮಾಡ್ಕೊಂಡಿದ್ದ ದಿವಸ ಹಾಕಿದ ಗಿಡ ಅಲ್ವ ಅಂತೀರ, ನನ್ನ ಮಗ ನಾಮಕರಣ ದಿವಸ ಹಾಕಿದ ಗಿಡ ಅಲ್ಲ ಅಂತ. ಅದು ನಿಮ್ಮ ಹೆಸರು ಹೇಳ್ತಾ ಇರ್ತದೆ. ನಾವಿವತ್ತು ನಾಮಕರಣ ಮಾಡೋರು ಮನೆಗೆ ವಿಜೃಂಭಣೆ ಮಾಡೋ ಅವ್ರಿಗೂ ಇವ್ರಿಗೆ ಊಟ ಮಾಡಿಬಿಟ್ಟು ಆಡಂಬರ ಮಾಡಿಬಿಟ್ರೆ ನಾಳೆ ಬೆಳಿಗ್ಗೆ ನಮ್ಗೆ ಯಾವುದೋ ಮೆಮೊರಿ ಇರಲ್ಲ. ನಮ್ಗೆ ಮೆಮೊರಿ ಬೇಕು ಅಂದರೆ, ನಾವೊಂದು ಕಾರ್ಯಕ್ರಮ ಯಾವುದೇ ಮಾಡಿದ್ದೀವಿ ಅಂದರೆ ಅದಕ್ಕೆ ಮೆಮೊರಿ ಬೇಕು. ಒಂದು ಗಿಡ ಬೆಳೆಸಿ, ಆ ಗಿಡ ನೋಡಿದಾಗೆಲ್ಲ ನಮ್ಗೆ ನಾಮಕರಣ, ನನ್ನ ಮಗನ ನಾಮಕರಣ ಮಾಡಿದ್ದಲ್ವ ಇದು, ನಮ್ಮ ಹುಡುಗ ಮದುವೆ ಮಾಡಿದ್ದಲ್ವಾ, ನನ್ನ ಹುಟ್ಟಿದ ದಿವಸ ಬೆಳೆಸಿದ್ದಲ್ವಾ, ಆ ಮರ ನೋಡಿದಾಗೆಲ್ಲ ಜ್ಞಾಪಕ ಬರ್ತಿದೆ. ಅದು ದೊಡ್ಡ ಮರ ಆಗಿರುತ್ತೆ. ಆ ದೊಡ್ಡ ಮರ ಆದಾಗ ಅದ್ರ ಕೆಳಗಡೆ ಹೋಗಿ ಕೂತಾನೆ, ನೆರಳು ಕೊಡ್ತದ್ರಿ. ಆ ನೆರಳ ಕೂತ್ಕೊಂಡು ಆ ಗಾಳಿ ಸವಿತಾ ಇದೆ, ಅದಕ್ಕಿಂತ ಬೇಕೇನ್ರಿ ಸುಖ? ಇಂಥ ಒಂದು ಪರಿಸರನ ನಾವು ಕಾಪಾಡಬೇಕಂದ್ರೆ ಮನೆಗೊಂದು ಗಿಡ. ನಾವು ಜಮೀನುಗಳಲ್ಲಿ ಎಷ್ಟೋ ಬೆಳೆ ಬೆಳಿತೀವಿ, ಏನೇ ಮಾಡ್ತೀವಿ, ಎಲ್ಲ ಅಲ್ಲಿ ಸಾಲುಗಳಿಗೆ ಈ ಬದ ಅಂತ ಇರ್ತಲ್ಲ, ಅಲ್ಲಿ ಒಂದೊಂದು ಮರ ಬೆಳೆಸಿ, ಮರಗಳನ್ನು ಉಳಿಸಿ. ಕಾಡು ಪ್ರಾಣಿಗಳು ಇವಾಗ ಇಳ್ಕೊಬೇಕು ಅಂದ್ರೆ ಒಂದು ಗಿಡ ಇಲ್ಲ, ಒಂದು ಪೊದೆ ಇಲ್ಲರಿ, ಕಾಡೆಲ್ಲ ಹಾಳು ಮಾಡ್ತಾಯಿದ್ವಿ. ಇವಾಗ ನಮಗೆ ಒಂದು ಕಾಡು ಪ್ರಾಣಿಗಳು ರಕ್ಷಣೆ ಆಗಬೇಕಾದ್ರೆ ಈ ಕಲ್ಲು ಗುಂಡು ಮಧ್ಯದ ಗವಿ ಈ ಥರ ಎಲ್ಲ ಇರೋದು, ಅದರಲ್ಲಿ ಹೋಗಿ ಪ್ರಾಣಿಗಳು ವಾಸ ಮಾಡ್ತಿದ್ದು. ಚಿಕ್ಕ ಚಿಕ್ಕ ಪಕ್ಷಿಗಳು ಇವತ್ತು ನೋಡ್ರಿ, ನಾವು ನೋಡಬೇಕು ಅಂದರೆ ಮಕ್ಕಳಿಗೆ ಪುಸ್ತಕದಲ್ಲಿ ತೋರಿಸ್ಬೇಕಷ್ಟೆ. ಇವಾಗ ಅಳಿಲಂತೆ, ಗುಬ್ಬಚ್ಚಿನಂತೆ, ಆಮೇಲೆ ಪಾರಿವಾಳನಂತೆ ಇಷ್ಟ ಪಕ್ಷಿಗಳಿದ್ದಾವೆ. ಆ ಪಕ್ಷಿಗಳು ಹೆಸರು ಹೇಳ್ಬೋದು, ನಾವು ಇದನ್ನು ನೋಡ್ಬೋದು. ನಾವು ಡೈರೆಕ್ಟಾಗಿ ನೋಡಬೇಕು ಅಂತ ನಾವು ಇಲ್ಲಿ ಕಾಣ್ತಾ ಇಲ್ಲ. ಯಾಕೆಂದರೆ ಅವು ಬಂದರೆ ಉಳ್ಕೊಳಕ್ಕೆ ಜಾಗ ಇಲ್ಲ. ಇಲ್ಲಿ ನೋಡಿದ್ರು ಮನೆಗಳು, ಬಿಲ್ಡಿಂಗ್ಗಳು, ಕರೆಂಟು, ಈ ಟವರ್ಗಳು. ಇವತ್ತು ನೋಡ್ಬೇಕಂದ್ರೆ ಕಾಗೆಗಳಿಲ್ರಿ, ಕಾಗೆಗಳು ಎಷ್ಟಿರೋವು, ಎಲ್ಲಿ ಮೇಲೆ ಬರ್ತಿತ್ತು, ಎಲ್ಲಿ ಮೇಲೆ ಇದಾಗ್ತಿತ್ತು ಅಂತ ಎದ್ಕೊಂಡು ಹೊಡ್ತೀವಿ. ಇವತ್ತೇನಿಲ್ಲ, ಎಲ್ಲಿ ಬೇಕಾದ್ರೂ ವಿಜೃಂಭಣೆಯಾಗಿ ಹೊಡೋಕಂಡು ಏನು ಬರೋದಿಲ್ಲ. ಎಲ್ಲೋ ಒಂದೊಂದು ಬಂದುಬಿಟ್ರೆ ಅವು ಎದ್ಕೊಂಡು ಎಲ್ಲ ಬರ್ತವೆ. ಒಂದು ಕೋತಿ ಬರ್ತೈತೆ ಊರಿನವ್ರಿಗೆ, ಎಲ್ಲಿ ಬಡಿತಾರ ಅಂತ ಎದ್ಕೊಂತೈತಿ ಅಲ್ವಾ? ಅದಕ್ಕೊಂದು ಗಿಡನೋ ಮರನೋ ಇದ್ಬಿಟ್ರೆ ಆ ಮರದ ಮೇಲೆ ಕೂತ್ಕೊಂಡ್ಬಿಟ್ಟು ಅದು ವಾಸ ಮಾಡಿ ಅದಕ್ಕೊಂದು ಗೂಡು ಕೂತಂಗೆ ಆಗ್ತೀವಿ. ಆ ಕಡೆ ಪ್ರಾಣಿಗಳು ಬೆಳೆಸಿ, ಈ ಕಡೆ ಪರಿಸರ ಬೆಳೆಸಿ, ಈ ಕಡೆ ನಮ್ಮ ಆರೋಗ್ಯ ಬೆಳೆಸ್ಕೊಂತೀವಿ. ಇದಕ್ಕಿನ್ನ ಬೇಕೇನ್ರಿ? ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ನಮಸ್ಕಾರ. ಇನ್ನು ಮುಂದೆ ಎಲ್ಲರೂ ಪರಿಸರನ ಬೆಳೆಸಿ ಉಳಿಸಿ ಮನೆ ಮುಂದೆ ಒಂದೊಂದು ಗಿಡಗಳನ್ನ ನೆಡಿ ಅಂತೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ವನ್ಯ ದೇವತೆ ಇದ್ದಾಳೆ ಅಂತಂದರೆ ಇಲ್ಲಿದ್ದಾಳ್ರಿ, ನೋಡ್ರಿ ಈ ಒಂದು ಪರಿಸರನ, ಈ ಒಂದು ಗಿಡಗಳು ಇಲ್ಲಿ ಹೋಗ್ತಾ ಇದ್ರಿ, ಏನ್ರಿ ಸಂತೋಷ, ಮನಕ್ಕೆ ಒಂಥರ ಆನಂದ ಬರ್ತಾ ಇದೆ ರೀ. ಇಂಥ ಒಂದು ವನ್ಯ ದೇವತೆ ಇರ್ತಕ್ಕಂಥ ಜಾಗದಲ್ಲಿ ನಾನು ಒಂದು ಚಿತ್ರ ಮಾಡಬೇಕು ಅನ್ನೋ ಹುಮ್ಮಸ್ಸು ಬರ್ತಾ ಇದೆ. ಈ ಒಂದು ಪರಿಸರದಲ್ಲಿ ನಾವು ಒಂದು ಚಿತ್ರ ತೆಗೆದಿದ್ದಾರೆ, ಜನಗಳು ತುಂಬ ಪ್ರೀತಿಯಿಂದ ವೀಕ್ಷಣೆ ಮಾಡ್ತಾರೆ. ಯಾಕೆಂದರೆ ಪರಿಸರ ಇಲ್ಲದೆ ಇರೋ ಜಾಗನೇ ಇಲ್ಲ. ಯಾವುದೇ ಪಿಕ್ಚರ್ ತಗೊಳ್ರಿ, ಪರಿಸರ ಇಲ್ಲವೇ ಇಲ್ಲ. ಆದರೆ ನಮ್ಮ ಚಿತ್ರದ ಈ ಥರ ಪರಿಸರ ತೋರಿಸ್ಬಿಟ್ಟು ಆ ಚಿತ್ರದಲ್ಲಿ ನಾವು ಒಂದು ನಟನೆ ಮಾಡಿ ಆ ಒಂದು ಚಿತ್ರವನ್ನು ಬಿಡುಗಡೆ ಮಾಡಿದ್ದೇನೆ. ಜನ ವೀಕ್ಷಣೆ ಚೆನ್ನಾಗಿ ಮಾಡ್ತಾರೆ. ನೋಡಿ, ಹಿಂದೆ ಒಂದು ನಾನು ಚಿತ್ರ ತೆಗೆದೆ, ಮಮ್ಮಿ ಡ್ಯಾಡಿ ಮ್ಯಾರೇಜ್ ಅಂತ. ಅದರಲ್ಲಿ ನಮ್ಗೆ ಈ ಥರ ಯಾವ ಸೀನ್ಸ್ಗಳೇ ಸಿಕ್ಕಲಿಲ್ಲ, ಎಲ್ಲ ಹುಡುಕಿವಿ. ಆದರೆ ನನಗೆ ಈಗ ಅನ್ನಿಸ್ತಾ ಇದೆ, ನಾನು ಅಲ್ಲೆಲ್ಲ ತೆಗಿಯೋ ಬದಲು ಇಲ್ಲಿ ಬಂದು ತೆಗೆದಿರಿ ಚೆನ್ನಾಗಿರ್ತಿತ್ತಲ್ಲ ಅಂತ. ನೋಡ್ರಿ, ಒಂದೊಂದು ಗಿಡಕ್ಕೂ ಒಂದೊಂದು ಕಾಯಿ, ಆ ಎಲೆ, ಆ ಗಿಡಗಳು ನೋಡ್ತಾ ಇದ್ರಿ ಆನಂದ. ಮನೆ ಮುಂದೆ ಕೂತ್ಕೊಂಡ್ಬಿಟ್ರೆ, ಊಟ ಮಾಡಿ ಬಂದು ಕೂತ್ಕೊಂಡ್ಬಿಟ್ರೆ ಆರಾಮ ಉಲ್ಲಾಸವಾಗಿರ್ತೈತೆ. ಇಂಥ ಜಾಗ ಇಲ್ಲಿ ನಮ್ಮ ನಾರಾಯಣ ಸ್ವಾಮಿಯವ್ರು ಇದ್ದಾರೆ ಅಂತಾರೆ.
ಅವ್ರಿಗೆ ತುಂಬ ಕೃತಜ್ಞತೆ ಹೇಳಬೇಕು. ಅವರು ಪರಿಸರ ಪ್ರೇಮಿಯನ್ನು ಜೊತೆಗೆ ತೋರಿಸ್ಕೊಂಡಿದ್ದಾರೆ. ನೋಡಿ ಎಷ್ಟೊಂದು ಗಿಡಗಳ್ರಿ, ಅಯ್ಯಪ್ಪ ನನಗೆ ತುಂಬ ಸಂತೋಷ ಇದೆ. ಇಂಥ ಒಂದು ಜಾಗ ನನಗಿಲ್ಲ ಅಂತ ನನಗೆ ಒಂಥರ ಇದಾಗ್ತಾ ಇದೆ. ನಾರಾಯಣ ಸ್ವಾಮಿಗೆ ತುಂಬ ಧನ್ಯವಾದಗಳು. ಇಂಥ ಒಂದು ಪರಿಸರನ ಉಳಿಸ್ಕೊಂಡು ಬಂದಿದ್ದಾರೆ ಅಂತಂದರೆ ಈ ಜಾಗದಲ್ಲಿ ತುಂಬ ಮುಂದಿನ ದಿನಗಳಲ್ಲಿ ನಾನು ಒಂದು ಚಲನಚಿತ್ರ ತೆಗೆದೆ ಇದೇ ಒಂದು ಜಾಗದಾಗ ತೆಗಿಬೇಕು ಅಂತ ತುಂಬ ಆಸೆ ಆಗಿದೆ. ಒಂದು ಸಾರಿ ಇವ್ರನ್ನ ಭೇಟಿ ಮಾಡಿ ಈ ಒಂದು ಜಾಗದಲ್ಲಿ ನಾವು ಈ ಚಿತ್ರಣ ಮಾಡೋಕ್ಕೆ ಒಂದು ಅವಕಾಶ ಕೇಳ್ಕೊಂಡು ಚೆನ್ನಾಗಿರುತ್ತೆ ಅಲ್ವರ. ಅದಕ್ಕೆ ಮುಂದಿನ ದಿನದಲ್ಲಿ ಇವ್ರನ್ನ ಕೇಳ್ಕೊಂಬಿಟ್ಟು ಇಲ್ಲೊಂದು ಪಿಕ್ಚರ್ ತೆಗಿಬೇಕು. ನೀವೆಲ್ಲ ವೀಕ್ಷಕರು ನೋಡಿಬಿಟ್ಟು ಆನಂದ ಪಡ್ತೀರಂತ ಆನಂದದಿಂದ ನಾನು ಈ ಒಂದು ಜಾಗದಲ್ಲಿ ಬಂದು ತೆಗಿಬೇಕು ಅಂತೀನಿ. ಅವ್ರ ಅಪ್ಪಣೆ ಪಡ್ಕೊತೀನಿ, ಪಿಕ್ಚರ್ ತೆಗಿತೀನಿ. ನೀವೆಲ್ಲರೂ ನೋಡ್ರಿ, ಮರಿಬೇಡ್ರಿ. SLV ಫಿಲ್ಮ್ ಪ್ರಮೋಟರ್ ಚಾನಲ್ನಲ್ಲಿ ಬಿಡುಗಡೆ ಮಾಡ್ತೀವಿ. ಒಬ್ಬರು ತಪ್ಪದೇ ನೋಡಬೇಕು. ಯಾರೇ ಸಬ್ಸ್ಕ್ರೈಬ್ ಮಾಡದೇ ಇರಲಿ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ಒಂದು ಕಿರುಚಿತ್ರವನ್ನು ನೋಡಿ ಆನಂದಪಟ್ಟು ನಮಗೆ ನಿಮ್ಮ ಸಲಹೆಗಳು ಏನಿದ್ರು ಕೊಡಬೇಕು ಅಂತ ಈ ಮುಖಾಂತರವಾಗಿ ಕೇಳಿಕೊಂಡೆ. ಜೈ ಹಿಂದ್, ಜೈ ಕರ್ನಾಟಕ. ಪರಿಸರ ಮಾತೆ ನಮಸ್ಕಾರ.